ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಮೊಟ್ಟೆ ಬೆಳ್ಳುಳ್ಳಿ ಖಾರ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಅಂದರೆ ತಿಂತಾಯಿದ್ರೆ ಇನ್ನೂ ಒಂದು 2 ತುತ್ತು ಎಕ್ಸ್ಟ್ರಾ ತಿನ್ನೋಣ ಅನ್ನೋಷ್ಟು ಚೆನ್ನಾಗಿದೆ. ಬನ್ನಿ ಸ್ನೇಹಿತರೆ, ಈ ಮೊಟ್ಟೆ ಬೆಳ್ಳುಳ್ಳಿ ಖಾರ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಈ ರೀತಿ 4 ಮೊಟ್ಟೆನ ಹೊಡೆದಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ. ಜಸ್ಟ್ ನೀವು ಈ ರೀತಿ ಮೊಟ್ಟೆನ ಹಾಕಿಬಿಟ್ಟಿದ್ದಾದಮೇಲೆ ಮತ್ತೆ ನೀವು ಕದಲ್ಸೋಕ್ಕೆ ಹೋಗಬೇಡಿ. ಈ ರೀತಿ ಒಂದು 20% ಬಾಯ್ಲ್ ಆದಮೇಲೆ ಜಸ್ಟ್ ಈ ರೀತಿ ನೀವು ತಿರುಗಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಸ್ಟವ್ನ ಸ್ಲಿಮ್ಮಲ್ಲಿ ಇಕ್ಬಿಟ್ಟು ಸ್ವಲ್ಪನೇ ಬೆಂದಿದೆಯಾ ಇಲ್ಲ ಅಂತಂದ್ಬಿಟ್ಟು ನೋಡಿಕೊಂಡು ಈ ರೀತಿ ದೊಡ್ಡ ಪೀಸ್ಗಳ ಥರ ನಾವು ಈ ಸ್ಟ್ರಕ್ಚರ್ ಬರೋ ಥರ ನಾವು ಕಳಿಸ್ಕೋಬೇಕಾಗುತ್ತೆ. ತುಂಬ ನಾವು ಮೊಟ್ಟೆ ಬುರ್ಜಿ ಮಾಡೋ ಥರ ಅಷ್ಟು ಪುಡಿಯಾಗಿ ಮಾಡ್ಕೋಬಾರ್ದು. ಮೊಟ್ಟೆನ ಜಸ್ಟ್ ಈ ರೀತಿ ತಿರುಗಿಸ್ಕೋಬೇಕಾಗುತ್ತೆ. ಇದೆಲ್ಲ ಈಗ ರೆಡಿ ಆಗಿದೆ. ಇದನ್ನು ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟಿದೆ ನೋಡಿ. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಅಚ್ಚಕಾರದ ಪುಡಿ ಒಂದು 3 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸ್ಪೈಸಿಯಾಗೇ ಇರುತ್ತೆ ಸ್ನೇಹಿತರೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಈ ರೀತಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೋಡಿ. ಅಷ್ಟು ಮಾತ್ರ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಮತ್ತು ಅದಾದಮೇಲೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಕೈ ಆಡಿಸ್ಬೇಕು ಒಗ್ಗರಣೆಯಲ್ಲೇ. ನಿಜ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ತುಂಬ ನಿಜವಾಗ್ಲೂ ಸೂಪರಾಗಿದೆ. ನೀವೊಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದು ಒಂದು ಸೈಡ್ ಡಿಶ್ ಆಗಾದರೂ ನಾವು ರೆಡಿ ಮಾಡ್ಕೋಬೋದು, ಇಲ್ಲ ನಾರ್ಮಲ್ ನಾವು ರೈಸ್ಗೆ ತಿಂತೀವಿ ಅಂತಂದರೂ ನೀವು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಮತ್ತು ಖಾರನ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಪೆಪ್ಪರ್ ಪೌಡರ್. ಮೊಟ್ಟೆ ರೆಸಿಪಿ ಯಾವುದೇ ನೀವು ರೆಡಿ ಮಾಡಬೇಕಂದ್ರೂ ಪೆಪ್ಪರ್ ಪೌಡರ್ ಇಲ್ದಿರ ನೀವು ಮಾಡೋಕ್ಕಾಗಲ್ಲ. ಯಾಕಂದರೆ ಅದೊಂಥರ ಪೆಪ್ಪರ್ ಪೌಡರ್ ಅನ್ನೋದು ಆ ಮೊಟ್ಟೆ ರೆಸಿಪಿಗೆ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಅದು. ಅದಾದಮೇಲೆ ಎಲ್ಲ ನೀಟಾಗಿ ಕಲಸಿದ ಆದಮೇಲೆ ನಾವು ಮೊಟ್ಟೆನ ಒಡೆದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಸ್ವಲ್ಪ 1 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನಾವು ಹಾಕಿರೋಂಥ ನೀರೆಲ್ಲ ಅಬ್ಸರ್ವ್ ಮಾಡೋವರೆಗೂ ನಾವು ಇವಾಗ ಇದನ್ನು ಫ್ರೈ ಮಾಡಬೇಕು. ಈ ರೀತಿ ಕಲಿಸ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹೆಚ್ಚು ನೀರು ಹಾಕಿಲ್ಲಲ್ಲ, ಆದ್ದರಿಂದ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಆ ನೀರು ನಾವು ಹಾಕಿರೋಂಥ 1/4 ಗ್ಲಾಸ್ ನೀರನ್ನು ಅಬ್ಸರ್ವ್ ಮಾಡೋವರೆಗೂ ಈ ರೀತಿ ಕೈ ಆಡಿಸ್ಕೊಂಡು ಫೈನಲಿ ಕೊತ್ತಂಬರಿ ಸೊಪ್ಪಿಂದ ಸರ್ವ್ ಮಾಡಿಕೊಂಡ್ರೆ ಬಿಸಿಯಾದ ಅನ್ನಗೆ ಈ ರೀತಿ ಮೊಟ್ಟೆ ಬೆಳ್ಳುಳ್ಳಿ ಖಾರನ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ಮತ್ತೆ ಸೂಪರ್ ಅಂತ ನೀವೇ ಹೇಳ್ತೀರಾ. ಇದು ಸ್ನೇಹಿತರೆ ಇವತ್ತಿನ ನಮ್ಮ ರೆಸಿಪಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕೆಳಗಡೆ ನನಗೆ ಕಾಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.